ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ ಸದ್ಯ ಸಮರಕ್ಕಿಳಿದಿದೆ HPV ವ್ಯಾಕ್ಸಿನ್. ಹೆಣ್ಣು ಮಕ್ಕಳಿಗೆ ಕೇಂದ್ರ ಸರ್ಕಾರದಿಂದ ಉಚಿತ ಲಸಿಕೆಯ ಘೋಷಣೆಯಾಗಿದೆ. 14 ವರ್ಷ ವಯಸ್ಸಿನ ಮೇಲ್ಪಟ್ಟ ಹೆಣ್ಣು ಮಕ್ಕಳಿಗೆ ಈ HPV ವ್ಯಾಕ್ಸಿನ್ ಅನ್ನು ನೀಡಲಾಗುತ್ತೆ. ಶಾಲೆಗಳು, ಲಸಿಕಾ ಕೇಂದ್ರಗಳ ಮೂಲಕ ಈ ಅಭಿಯಾನಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಸರ್ವಿಕಲ್ ಕ್ಯಾನ್ಸರ್ನ ತಡೆಗೆ ಸರ್ಕಾರ ಮುಂದಾಗಿದೆ. ಇಷ್ಟೊಂದು ಗಂಭೀರವಾಗಿ ಈ ಕ್ಯಾನ್ಸರ್ನ ಕೇಂದ್ರ ಸರ್ಕಾರ ಪರಿಗಣಿಸಿರೋದು ಯಾಕೆ? ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತೆ ಈ ಸರ್ವಿಕಲ್ ಕ್ಯಾನ್ಸರ್ ಅಥವಾ ಈ ಗರ್ಭಕಂಠದ ಕ್ಯಾನ್ಸರ್. ಸುಮಾರು 1.25 ಲಕ್ಷ ಜನರನ್ನ ಇದು ಆಗಾಗ್ಗೆ ಬಾಧಿಸ್ತಾನೆ ಇರುತ್ತೆ. ಮಾರಕ ಕ್ಯಾನ್ಸರ್ನಿಂದ ಪ್ರತಿ ವರ್ಷ 75,000 ಮಂದಿ ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ. ಹಾಗಾಗಿ ಗರ್ಭಕಂಠದ ಕ್ಯಾನ್ಸರ್ನ ತಡೆಗೆ ಕೇಂದ್ರ ಸರ್ಕಾರ ಇಂಥದ್ದೊಂದು ಅಭಿಯಾನವನ್ನ ಕೈಗೊಳ್ಳೋಕೆ ಮುಂದಾಗಿದೆ. 2020-21ರಲ್ಲಿ ಸ್ವೀಡನ್ ಹಾಗೆ ಇಂಗ್ಲೆಂಡ್ನಲ್ಲಿ HPV ಬಗ್ಗೆ ಅಧ್ಯಯನ ಆಗಿತ್ತು. ಹದಿಹರಿಯದವರಲ್ಲಿ ಲಸಿಕೆ ಹಾಕೋದ್ರಿಂದ ಈ ಕ್ಯಾನ್ಸರ್ನ ತಡೆಯುವುದಕ್ಕೆ ಸಾಧ್ಯ ಇದೆ. ಗಾರ್ಡಸಿಲ್ 9 ಲಸಿಕೆಗೆ ಪ್ರತಿ ಡೋಸ್ಗೆ 10,850 ರೂಪಾಯಿ ಆಗುತ್ತೆ. ಕ್ಯಾಂಡ್ರಿವೆಲಿಂಟ್ ಗಾರ್ಡಸಿಲ್ 4 ಪ್ರತಿ ಡೋಸ್ಗೆ 4,000 ರೂಪಾಯಿ ಆಗುತ್ತೆ. ಇದು ಸರ್ಕಾರ ಪರಿಚಯಿಸಿರುವಂತಹ ಕ್ಯಾಡ್ರಿವೆಲಿನ್ ಡೋಸ್. ಯುವಿನ್ ಸ್ಲಾಟ್ ಬುಕ್ ಮಾಡಿ ಮಕ್ಕಳಿಗೆ ಲಸಿಕೆಯನ್ನ ಹಾಕಬಹುದು. ಕೇಂದ್ರ ಸರ್ಕಾರದಿಂದ ಉಚಿತವಾಗಿ ಲಸಿಕೆಯನ್ನ ನೀಡುವಂತಹ ಅಭಿಯಾನಕ್ಕೆ ಈಗ ಚಾಲನೆಯನ್ನ ಕೊಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.